ಕಾಂಗ್ರೆಸ್ನ ನಾಯಕರಿಂದ ಲೋಕಭವನ ಚಲೋ ನಡೀತಾ ಇದೆ. ಲೋಕಭವನಕ್ಕೆ ಆಗಮಿಸಿದ್ದಾರೆ ಕಾಂಗ್ರೆಸ್ನ ನಿಯೋಗದವರು. 2 ಓಲುವ ಬಸ್ನಲ್ಲಿ ಲೋಕಭವನಕ್ಕೆ ಬಂದಂತಹ ಕೈ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕಿದ್ದಾರೆ. ಸಿಎಂ, ಡಿಸಿಎಂ ಮತ್ತೆ ಸುರ್ಜೇವಾಲಾ, ಉಗ್ರಪ್ಪ, ಸೌಮ್ಯ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ಗೆ ಸೇರಿದಂತೆ ಒಟ್ಟು 26 ಜನ ನಾಯಕರು ಕಾಂಗ್ರೆಸ್ ನಿಯೋಗ ಭೇಟಿಗೆ ಒಪ್ಪಿಗೆಯನ್ನ ನೀಡಿದ್ದಾರೆ. ರಾಜ್ಯಪಾಲರು ಫ್ರೀಡಂ ಪಾರ್ಕ್ನಿಂದ ಬಸ್ ಮೂಲಕ ಹೊರಟಿರುವಂತಹ ಕೈ ನಾಯಕರು ಲೋಕಭವನದಲ್ಲಿ ರಸ್ತೆಯಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಭೇಟಿಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಭೇಟಿಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನ ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ಈಗೇನು ನಾನು ಹೇಳ್ತಾ ಇದ್ನಲ್ಲ 26 ಜನ ಕೂಡ ಇದೀಗ ರಾಜ್ಯಪಾಲರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. 2 ವೋಲ್ವೋ ಬಸ್ಗಳ ಮುಖಾಂತರ ಆಗಮಿಸಿ ಇದೀಗ ರಾಜ್ಯಪಾಲರ ಬಳಿ ಮಾತನಾಡ್ತಾ ಇದ್ದರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ರಾಜ್ಯಪಾಲರ ಭೇಟಿಗೆ ಮನವಿ ಮಾಡಿದಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಸಮಯವನ್ನ ಕೂಡ ನಿಗದಿ ಮಾಡಿದ್ರು. ಅದರಂತೆಯೇ 2 ವೋಲ್ವೋ ಬಸ್ನಲ್ಲಿ ಬಂದಂತಹ ನಾಯಕರುಗಳು ಇದೀಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಮ್ಜಿ ಯೋಜನೆಯನ್ನ ಕೈಬಿಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಿಯೋಗ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ವಿಬಿಜಿ ರಾಮ್ಜಿ ಯೋಜನೆಯನ್ನ ಕೈ ಬಿಡಬೇಕು, ಇದರಿಂದ ಬಹಳಷ್ಟು ತೊಂದರೆಗಳಾಗತ್ತೆ. ಮುಂದಿನ ದಿನಗಳಲ್ಲಿ ಜನರನ್ನ ಯಾಮಾರಿಸುವಂತಹ ಕೆಲಸಗಳು ಬಿಜೆಪಿಯಿಂದ ಆಗ್ತಾ ಇದೆ. ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗಗಳು ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಮತ್ತೆ ಇದರ ಒಂದಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. Alphonse!